ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರೇಶ್ ಕಡ್ಲಿಮಟ್ಟಿ. ನಾನು ಇವತ್ತು ಗದಗ ವಿಧಾನಸಭಾ ಮತಕ್ಷೇತ್ರದಲ್ಲಿದ್ದೇನೆ. ಈ ಒಂದು ಕ್ಷೇತ್ರವನ್ನ ಪ್ರಭಾವಿ ಸಚಿವ ಡಾಕ್ಟರ್ ಎಚ್.ಕೆ. ಪಾಟೀಲ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. 2013 ರಿಂದ 2023 ಚುನಾವಣೆಯವರೆಗೂ ಎಚ್.ಕೆ. ಪಾಟೀಲ್ ಅವರು ಸತತ 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿರುವಂತದ್ದು. ಈ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ನ ಭದ್ರಕೋಟೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ 1967 ರಿಂದ ಇಲ್ಲಿವರೆಗೂ ಸುಮಾರು 5 ದಶಕಗಳ ಕಾಲ ಇದೇ ಎಚ್.ಕೆ. ಪಾಟೀಲ್ ಅವರ ಕುಟುಂಬದ ಬಿಗಿ ಹಿಡಿತದಲ್ಲಿ ಈ ಕ್ಷೇತ್ರ ಇರುವಂತದ್ದು. ಹೀಗಾಗಿ ಈ ಕ್ಷೇತ್ರಕ್ಕೆ ಎಚ್.ಕೆ. ಪಾಟೀಲ್ ಅವರ ಕುಟುಂಬ ಆಗಿರಬಹುದು, ಜೊತೆಗೆ ಎಚ್.ಕೆ. ಪಾಟೀಲ್ ಅವರ ಕೊಡುಗೆ ಏನು, ಇಲ್ಲಿನ ಈ ಒಂದು ಕ್ಷೇತ್ರವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಇಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳಿದಾವೆ, ಸವಾಲುಗಳಿದಾವೆ, ಇಲ್ಲಿನ ಜನರು ಮತ್ತು ಮತದಾರರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಾವೀಗ ಐತಿಹಾಸಿಕ ಭೀಷ್ಮ ಕೆರೆಯಲ್ಲಿದ್ದೀವಿ. ಈ ಒಂದು ಕೆರೆಯಲ್ಲಿ ಈಗ ಬೋಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಪ್ರವಾಸಿಗರು ಕೂಡ ಈ ಬೋಟಿಂಗ್ ಅನ್ನ ಮನರಂಜನೆ ಕೂಡ ಮಾಡೋದಕ್ಕೆ ಬಂದಿರುವಂತದ್ದು. ಪ್ರತಿದಿನ ಸಾಕಷ್ಟು ಜನರು ಇಲ್ಲಿ ಬರ್ತಾರೆ. ಬ್ರದರ್, ಈಗ ಗದಗ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗ ಏನ್ ಹೇಳ್ತೀರಿ? ಎಚ್.ಕೆ. ಪಾಟೀಲ್ 2 ವರ್ಷ ಆಯ್ತು ಈಗ MLA ಆಗಿ, ಏನೆಲ್ಲ ಅಭಿವೃದ್ಧಿಗಳ ಕೆಲಸ ಮಾಡಿದ್ದಾರೆ? ಇಲ್ಲಿ ಸುಮಾರು ಡೆವಲಪ್ಮೆಂಟ್ಗಳಾಗಿವೆ. ಪ್ರವಾಸೋದ್ಯಮ ಇಲಾಖೆ ಅಂತೂ ಅವರಿಂದ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗಂತೈತಿ. ನಮ್ಮ ಬೀಚ್ ಮೇಕೆರೆ ಈಗ ಬೋಟಿಂಗ್ ವ್ಯವಸ್ಥೆ ಮೊದ್ಲಾಕ ಏನು ಇದ್ದಿದ್ದಿಲ್ಲ. ಇವಾಗ ಎಲ್ಲರೂ ಬೋಟಿಂಗ್ ವ್ಯವಸ್ಥೆ ಮಾಡಿದ್ರಿಂದ ಎಲ್ಲ ಪ್ರವಾಸಿಗರು ಬರತ್ತಾರ, ಬೇರೆ ಒಂದು ಊರಿಂದನೂ ಬರತ್ತಾರ. ಲೋಕಲ್ ವೀಕೆಂಡ್ನಾಗ ಲೋಕಲ್ ಅವರು ಜನ ಎಲ್ಲಾರು ಬಂದು ಬೋಟಿಂಗ್ ಮಾಡಿ ಎಂಜಾಯ್ಮೆಂಟ್ ಮಾಡಿ ಮಕ್ಕಳು ಕರ್ಕೊಂಡ್ ಬಂದು ಖುಷಿ ಪಟ್ಟು ರಿಲ್ಯಾಕ್ಸ್ ಆಗಿ ಹೊಂಟಾರ. ಸಾಹೇಬ್ರು ಬಂದಾಗಿನಿಂದ ಇಂಪ್ರೂವ್ಮೆಂಟ್ಗಿನ್ನ ಡಬಲ್ ಇಂಪ್ರೂವ್ಮೆಂಟ್ ಆಗೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. 2 ವರ್ಷ ಈಗ ಅವರು ಹೊಳ್ಳಿ ಆಯ್ಕೆಯಾಗಿ 2 ವರ್ಷದಾಗ ಇವರು 8ನೇ ಕೆಲಸ ಇಲ್ಲ. ಬರೇ ಪ್ರಚಾರ ತಗೊಂತಾರ, ಮಾಡಬೇಕಾಗಿದ್ದ ಕೆಲಸ ಮಾಡಂಗಿಲ್ಲ. ಇವರು ಏನು ಅವಶ್ಯಕತೆ ಅದಾವ ಅವು ಬಿಡ್ತಾರ, ಯಾವ ಬೇಡಾಗಿರ್ತಾವ ಆ ಕೆಲಸ ಮಾಡಕ್ ಹೊಂಟಾರ. ಇವ್ರು ನಮ್ಮಲ್ಲೇ ಒಂದು 40 ವರ್ಷದಿಂದ ಕುಡಿಯೋ ನೀರಿನ ಸಮಸ್ಯೆ ಐತಿ. ಅದು ಇನ್ನೂ ಮಟನು ಇವ್ರ ತಂದೆಯವರು ಎಲ್ಲಾರು ಇಲ್ಲಿ ನಮ್ಮ ನಾಳೆ ಹೋದ್ರು ಅದು ನೀರಿನ ಸಮಸ್ಯೆ ಪರಿಹಾರ ಆಗಿಲ್ಲ. ಇವತ್ತು ನಮ್ಮಲ್ಲೇ ರೋಡ್ ಇಲ್ಲ. ಆಮೇಲೆ ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಹೋದ ಇಲೆಕ್ಷನ್ನಾಗ ಹೇಳಿದ್ರು, ನಾವು ಕೈಗಾರಿಕೆ ಹಾಕ್ತೀವಿ, ಯುವಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ. ಯಾವ ಕೈಗಾರಿಕೆ ತಂದ್ರಿ ಇವ್ರದ್ದು ಬೇಡಾದ ಕೆಲಸ ಏನಂದ್ರೆ ಮ್ಯೂಸಿಯಂಗೆ ರೊಕ್ಕ ಕೊಡ್ತಾರ. ಆ ಮ್ಯೂಸಿಯಂನಾಗ ಇನ್ನೂ ಮಟ್ಟ 10 ಮಂದಿ ಒಳಗೆ ಹೋಗಂಗಿಲ್ಲ, ಹೊರಗೆ ಬರಂಗಿಲ್ಲ. ಅಂತ ಮ್ಯೂಸಿಯಂಗೆ ಇವರು 7 ಕೋಟಿ ರೂಪಾಯಿ ಅನುದಾನ ತಗೊಂಡ್ಬಂದು ಮ್ಯೂಸಿಯಂಗೆ ಕೊಡ್ತಾರ. ಸತತವಾಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾ ಇದಾರಲ್ಲ, ಮತ್ತೆ ಜನ ಅವ್ರನ್ನ ಕೈ ಹಿಡಿತಾ ಇದಾರಲ್ಲ, ಹೆಂಗಂತ? ಅದೇ ನೋಡ್ರಿ, ಒಂದು ಇಲ್ಲೇ ಹೋದ ಇಲೆಕ್ಷನ್ನಾಗ ದುಡ್ಡು ಸಿಕ್ಕಾಪಟ್ಟಿ ಹಾರಾಡೈತಿ, ಹೆಂಡ ಸಿಕ್ಕಾಪಟ್ಟಿ ಹಾರಾಡೈತಿ. ಅದನ್ನ ಬಿಟ್ರೆ ಇವ್ರೇನ ರೊಕ್ಕ ಇರ್ಲಿಲ್ಲ ಅಂದ್ರೆ ಇವ್ರೇನ್ ಗೆದ್ದಿದ್ದಿಲ್ಲ. ಇವರು ಸುಮ್ನೆ ನಮ್ನ ಆಕ್ಚುಲಿ ಇದ್ರಾಗ ಕಲ್ಯಾಣ ಕರ್ನಾಟಕದಾಗ ಹೋಗಿ ಗದಗ ಸೇರಿಸಬೇಕು. ಯಾಕಂದ್ರೆ ನಮ್ಮಂತ ಅತ್ಯಂತ ಹಿಂದುಳಿದ ಕ್ಷೇತ್ರನ ಯಾವುದೂ ಇಲ್ಲ ಇವತ್ತು ರಾಜ್ಯದಾಗ. ಏನೂ ಅಭಿವೃದ್ಧಿ ಇಲ್ಲ, ಮೈನಸ್. ನಾನೀಗ ಗದಗ ನಗರದ ಕೆ.ಎಚ್. ಪಾಟೀಲ್ ಸರ್ಕಲ್ ನಲ್ಲಿದ್ದೀನಿ. ಗದಗ ಮತಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ಭಾಗದ ಒಂದು ಏನ್ ಶಾಸಕರು ಅದಾರಲ್ಲ, ಜನಪ್ರಿಯ ಶಾಸಕರು ಎಚ್.ಕೆ. ಪಾಟೀಲ್ ಸಾಹೇಬ್ರು, ಇವ್ರು ಯಾವಾಗಲೂ ಅಭಿವೃದ್ಧಿ ಮಾಡ್ಕೊಂತನ ಬಂದಿದ್ದಾರೆ. ಒಂದು ವಸತಿ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಅವರು ಇಲ್ಲಿ ಆಶ್ರಯ ಯೋಜನೆಯನ್ನ ಮನೆ ಕೊಟ್ಟಂತ ಬಡವರಿಗೆ ಸಾಕಷ್ಟು ಮನೆಗಳನ್ನು ವಿತರಣೆ ಮಾಡಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಬಹಳ ಕೊಟ್ಟಾರ ಸರ್. ಸುಮಾರು ಒಂದು ಕಡಿಮೆ ಅಂದ್ರು ನಮ್ಮ ಅಂದಾಜು ಗೆಸ್ ಮಾಡಿದ ಪ್ರಕಾರ ಒಂದು 6,000ದಿಂದ 10,000ವರೆಗೂ ಕೊಟ್ಟಿರ್ಬೋದು. ಐತ್ರಿ, ಇಂಪ್ರೂವ್ ಐತಿ, ಬಟ್ ಇನ್ನೊಂದ್ ಸ್ವಲ್ಪ ಆಗ್ಬೇಕ್ರಿ ಇಂಪ್ರೂವ್. ಅಂದ್ರೆ ಹೆಂಗ? ಕೆಲವು ಕಡೆ ಈಗ ದುಡಿಮೆ ಇಲ್ರಿ, ದುಡಿಯೋ ಸ್ವಲ್ಪ ಮಿಲ್ಲಿಗಿಲ್ಲಿ ಏನಾರು ಇದ್ದು ಮೊದಲ, ಈಗ ಏನೇನು ಇಲ್ರಿ. ಈಗ ದುಡಿಮೆ ಗಿಡಿಮೆ ಎಲ್ಲ ಜನರಿಗೆ ದುಡಿಮೆ ಇಲ್ಲ, ದುಡಿಮೆ ಆದಂಗ ಮಾಡ್ಬೇಕ್ರಿ. ನಾನೀಗ ಗದಗ ನಗರದ ಜನತಾ ಬಜಾರ್ದಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಬೀದಿ ವ್ಯಾಪಾರಸ್ಥರಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮತ್ತು ಅವರಿಗೆ ಆಗಿರುವಂತಹ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಮಾಹಿತಿ ಪಡೆಯೋಣ. ಅಮರ, ಈಗ ಸರ್ಕಾರ ಬಂದು 2 ವರ್ಷ ಆಯ್ತು. 2 ವರ್ಷದ ನಂತರ MLA ಅವರು ನಿಮ್ಗೆ ಏನಾದ್ರು ಭೇಟಿಯಾಗಿದ್ರ? ನಿಮ್ಗೆ ಏನಾದ್ರು ಸಮಸ್ಯೆಗಳನ್ನ, ನಿಮ್ಮ ಅಹವಾಲುಗಳನ್ನ ಏನಾದ್ರು ಸ್ವೀಕಾರ ಮಾಡಿದಾರ? ಏನ್ ಹೇಳ್ತೀರಿ? ಏನು ಭೇಟಿನೂ ಆಗಿಲ್ರಿ, ಬಂದನು ಬಂದಿಲ್ರಿ, ಏನಿಲ್ರಿ. ಗಟ್ರ ಮ್ಯಾಗ ಅದೀವ್ರಿ, ಕೊಳಚ್ ಪರ್ವೇಶ ಅಂತ ಐತ್ರಿ, ಅಲ್ಲದೀವ್ರಿ ನಾವು. ಅಲ್ಲದೀವ್ರಿ, ನಮ್ಗೊಂದ್ ಮನಿ ಇಲ್ಲ, ಒಂದೇನಿಲ್ರಿ. ಇದ್ದವ್ರಿಗೆ ಕೊಡ್ತಾರ, ಇಲ್ಲಾರ್ದವ್ರು ಎಲ್ಲೋ ಬೇಕ್ರಿ ನಾವು. ಅಲ್ಲ, ಅವ್ರ ಗಮನಕ್ಕ ನಮ್ಗೆ ಮನಿ ಇಲ್ಲ, ನಮ್ಗೆ ಸಮಸ್ಯೆ ಐತಿ, ಕುಡಿಯೋ ನೀರಿನ ಸಮಸ್ಯೆ ಐತಿ, ನಾವು ಗಟರ ದಂಡಿ ಮೇಲೆ ವಾಸ ಮಾಡಾಕತ್ತೇವ ಅಂತ ಏನಾದ್ರು ಸಮಸ್ಯೆ ಹೇಳಿದ್ರ? ಯಾರು ಕೇಳೋರ ಇಲ್ರಿ ನಮ್ಗ. ನಮ್ಮ ಓಣಿಗೆ ಯಾರು ಬರಂಗನು ಇಲ್ರಿ. ಮತ್ತೇನ್ ಮಾಡೇನ್ರಿ? ಯಾವ ಓಣಿಯರ್ ನೀವು?
ನಾವ್ ಇದ ಓನಿರಿ ಜನತಾ ಬಜಾರ್ ಭಾರತ್ ಗ್ಯಾಸ್ ಬ್ಯಾಂಕ್ ರೋಡ್ ಇಲ್ಲೇ ಅಂಗಡಿಯಿಂದ ಐತ್ರಿ. ಏನ್ ಸಮಸ್ಯೆ ಅನ್ನಕ್ ಅವ್ರ ಏನ್ ಬಂದಿಲ್ರಿ, ಅವ್ರ ಏನ್ ಬಿಟ್ಟಿಲ್ಲ. ಇಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡ್ಯಾರ್ರಿ, ಇಲ್ಲ ಅನ್ನಂಗಿಲ್ರಿ. ಆ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡ್ಯಾರ. ಪೊಲೀಸರಿಗೆ ಬಂದ್ರೆ ಹಿಂದ್ ಸರಿಸ್ತಾರ. ಇದು ಬಾರ್ಡರ್ ಹಾಕ್ಯಾರ, ಈಗ ಬಾರ್ಡರ್ ಹಾಕ್ಯಾರ. ಬಾರ್ಡರ್ ಒಳಗ ನಿಂತ್ ಮಾಡ್ಬೇಕು ವ್ಯಾಪಾರ ಅಂತ ಹೇಳ್ತಾರ್ರಿ. ಅತ್ತಾಗ್ಲಿತ್ರ ಒಳ್ಳೆ ಇಲ್ಲಿ ಬರ್ತಾರ ಭೇಟಿ ಆಗ್ತಾರ. ಯಾವ್ದಾರ ಫಂಕ್ಷನ್ ಇದ್ದಾಗ ಬರ್ತಾರ. ಇಲ್ಲಿ ನಮ್ಗೆಲ್ಲ ಏನ್ ಬೇಕು ಅದೆಲ್ಲ ಪರಿಹಾರ ಕೊಡ್ತೀನಿ ಅಂತಾರ, ಕೊಡಂಗಿಲ್ಲ. ಎಲ್ಲ ಆಗೈತಿ. ಇದು ಒಂದ್ ಇಲ್ಲಿ ನೋಡಿ, ಈಗ ಒಂದಕ್ಕೆ ಹೋಗಕ್ಕಿದ್ದ ಈ ರೂಟ್ನ್ಯಾಗ ಬಸ್ ಸ್ಟ್ಯಾಂಡ್ ಕಾಣ್ಬೇಕು. ಹೆಣ್ಮಕ್ಳು ಮರ್ಯಾದ ಏನಿಲ್ಲ ಇಲ್ಲಿ. ಎಲ್ಲಿ ಸಿಕ್ಕಲ್ಲೇ ಅಲ್ಲಿ ಹೋಟೆಲ್ ಇದ್ದಲ್ಲಿ ಹೋಗ್ಬೇಕು. ಇದು ಒಂದು ಶೌಚಾಲಯ ಮಾಡ್ಬೇಕು. ಇಲ್ಲ ಬಸ್ ಸ್ಟ್ಯಾಂಡ್ ಸೀದಾ ಕಂಬರ್ ಸಾಲ ಮತ್ತೆ ಎಲ್ಲಿ ಇಲ್ಲಿ ನಮ್ಮಂತರ್ಗಿ ಪಜಿತ. ರೋಡಿಂದು, ನೀರಿಂದು, ಗಟರದ್ದು ಸಾಕಷ್ಟು ಸಮಸ್ಯೆಗಳು ಅದಾವ. ಅವನ್ನೆಲ್ಲ ಯಾರು ಕೇಳ್ತಾರ್ರಿ? ಯಾರ ಅವ್ರು ಏನ್ ಬಂದಿರ್ತಾರ ಹೋಗಿ ಬಿಡ್ತಾರ. ಹಂಗ 5 ನಿಮಿಷ ನಿಂತು ಮಾತಾಡಿ ಅಲ್ಲಿ ನಿಂತು ಸಮಸ್ಯೆ ಏನೈತಿ ಅಂತ ಕೇಳ್ಕೊಂಡು ಅದನ್ನ ಮಾಡಿ ಮನಿ ಮುಂಜಾರು ಮಾಡ್ತೀವಿ ಅಂತ ಹೇಳಿದ್ರು. ಸಭಾ ಮಾಡಿದ್ರು. ಇವತ್ತಿಗೂ 2 ವರ್ಷ ಆತ ಮನಿ ಇದು ಕ್ಯಾನ್ಸಲ್ ಆಗ್ಯಾವ. ಪಟ್ರಿ ನಮ್ಮೂರಿಗೆ ಬಾಸ್ತ ಬಂದಾರ್ರಿ. ಏನ ಇಲ್ಲಂದ್ರ ನೀರಿನ ಶುದ್ಧ ನೀರಿನ ಘಟಕ ಮಾಡಿಕೊಟ್ಟಾರ್ರಿ. ನಮಗ ಹೊಳೆ ರೋಡ್ ಸಮಸ್ಯೆ ಇದ್ರಿ, ರೋಡ್ ಸಮಸ್ಯೆ ಬಗೆಹರಿಸಿಕೊಟ್ಟಾರ್ರಿ. ಏನಾದ್ರು 3 ತಿಂಗಳಿಗೊಮ್ಮೆ ಹಿಂಗ್ ಬಂದ್ ಹೋಗ್ತಾರ್ರಿ. ಬಾಳ ಅನುಕೂಲ ಮಾಡ್ಕೊಟ್ಟಾರ್ರಿ ನಮಗ. ಬಸ್ಸಿಂದ ಅದೆಲ್ಲ ಅನುಕೂಲ ಮಾಡ್ಕೊಟ್ಟಾರ್ರಿ. ನಮಗ್ ಬಸ್ 2ಕ್ಕಿದ್ರ ಮತ್ತೊಳಿ 4 ಬಸ್ ಇತ್ರಿ. ಮತ್ತೊಳಿ 3 ಬಸ್ ಒಂದ್ ಮಾಡ್ಯಾರ್ರಿ. ಬಾಳ ಅನುಕೂಲ ಮಾಡ್ಕೊಟ್ಟಾರ್ರಿ. ಅಂದ್ರ ಮಠದ ಕೆಲಸ ಅನ್ನಿಷ್ಟು ಮಾಡ್ಕೊಟ್ಟಾರ್ರಿ. ಹೊಳ್ಳಿ ಆನಂದಪ್ರಭು ಗುಡಿ ಮಠದ ಕೆಲಸ, ಸಭಾಭವನ ಅದನ್ನೆಲ್ಲ ಕಟ್ಟಿಸ್ಕೊಟ್ಟಾರ್ರಿ. ಹೊಳ್ಳಿ ಮ್ಯಾಗ ಹನುಮಪ್ಪನ ಗುಡಿ ಕಟ್ಟಿಸ್ಕೊಡಕತ್ತಾರ್ರಿ. ನಾನೀಗ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿನ ಜನರನ್ನ ಮಾತಾಡ್ತೀನಿ ಗದಗ ಅಭಿವೃದ್ಧಿ ಬಗ್ಗೆ. ಇನ್ನೂ ಹಲವಾರು ಕೈಗಾರಿಕೋದ್ಯಮಗಳನ್ನು ತಂದು ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂತದ್ದು ಸಾಕಷ್ಟನ್ನು ಅವರು ಮನವರಿಕೆ ಮಾಡಿಕೊಂಡು ಸರ್ಕಾರದಿಂದ ಇದನ್ನ ನಿಭಾಯಿಸಬೇಕಂತ ನನ್ನ ಅಭಿಪ್ರಾಯ. ಏನೇನು ಅಭಿವೃದ್ಧಿ ಆಗ್ಬೇಕಿತ್ತು, ಇನ್ನು ಏನೇನು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಂತ ಹೇಳಿ? ಸಾಧಾರಣ ಇನ್ನೂ ಬಹಳ ಆಗ್ಬೇಕು. ಅಭಿವೃದ್ಧಿ ಮಾಡ್ಯಾರ, ಮಾಡಿಲ್ಲ ಅಂತೇನಿಲ್ಲ. ಮಾಡ್ಬೇಕಾದಂತದ್ದು ಇನ್ನೂ ಅಪಾರ ಇದೆ. ಉಳಿದ ಕ್ಷೇತ್ರ ನೋಡಾಕತ್ತಿದ್ರೆ ನಮ್ಮ ಭಾಗ ಒಳ್ಳೆ ಸ್ಥಾನದಾಗ ಐತೆ ಅನ್ನೋದು ನಮಗ ಗೊತ್ತಾಗತ್ತ. ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ ಅಭಿವೃದ್ಧಿ ವಿಚಾರದೊಳಗೆ ಎಚ್ ಕೆ ಪಾಟೀಲ್ರಿಗೆ? 50%, ಇನ್ನೂ 50 ಆಗ್ಬೇಕು. ನಾನೀಗ ಗದಗ ನಗರದ ಪ್ರತಿಷ್ಠಿತ ಮಠ ಆಗಿರುವಂತಹ ತೋಟದಾರ ಮಠದಲ್ಲಿದ್ದೀನಿ. ಇಲ್ಲಿ ಭಕ್ತರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೂಲ ಸೌಕರ್ಯಗಳು ಆಗ್ಬೇಕು. ನೀರು, ಚರಂಡಿ, ರಸ್ತೆ, ಬೀದಿ ದೀಪ ಆಗ್ಬೇಕು. ಆಮೇಲೆ ಕಡು ಬಡವರಿಗೆ ಇರ್ತಕ್ಕಂಥ ಮನೆ ಸೌಲಭ್ಯ ಆಗ್ಬೇಕು. ಅದನ್ನೆಲ್ಲ ಮಾಡಿ ಎಲ್ಲಿ ಮಾಡಿದ್ದಾರೆ? ಎಲ್ಲಿ ಆಗಿಲ್ಲ ಸರ. ಗಟರದಿಂದ ಇದನ್ನ ಹೊಲಸ ತೆಗಿತಾ ಆಗಿದ್ದಿಲ್ಲ. ಗಟರದಲ್ಲಿ ಹಾಗೆ ನಿಂದಿರ್ತದೆ ನೀರು. ಇನ್ನು ಡೆವಲಪ್ ಆಗಕ್ಕೆ ಎಲ್ಲಿ ಚಾನ್ಸ್ ಇದೆ? ಅವ್ರು ಡೆವಲಪ್ ಆಗಿದ್ದಾರೆ ಸರ್ಕಾರದವರು ಅಷ್ಟೇ. ಈಗ ಆಸ್ಪತ್ರೆಗಳು ಸರಿಯಾಗಿ ಬಡವರಿಗೆ ಅನುಕೂಲ ಆಗಂಗೆ ಇದು ಮಾಡಬೇಕು. ಆಮೇಲೆ ರಸ್ತೆಗಳು ಇದು ಮಾಡಬೇಕು. ಮಳೆಗಾಲ ಬಂದಾಗ ನೀರಿಂದು ಭಾಳ ಇದಾಗ್ತದೆ. ಮೊದಲು ಇರಲಿಲ್ಲ ಇಷ್ಟೊಂದು. ಇವಾಗಂತೂ ಮಳೆ ಬಂದು ಸಿಕ್ಕಾಪಟ್ಟೆ ನಾಶವಾಗ್ತದೆ. ಇವನ್ನೆಲ್ಲ ಅಭಿವೃದ್ಧಿ ಮಾಡಬೇಕು. ಪ್ರತಿಯೊಂದು ಜಿಲ್ಲೆದೊಳಗೂ ಸಹಿತ ಜಿಲ್ಲಾ ಆಸ್ಪತ್ರೆ ಅಂತ ತಂದಾರ, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಂತ ಹೇಳಿ ಆಸ್ಪತ್ರೆಗಳನ್ನು ಮಾಡಿದಾರೆ ಹೊರತು ಅಲ್ಲಿ ಯಾವ ಸರಿಯಾದ ಡಾಕ್ಟರ್ಗಳು ಒಬ್ರು ಸಿಗೋದಿಲ್ಲ. ಯಾತ್ರದ ಕಿವಿ ನೋಡಕ್ ಬರ್ತಾರ, ಯಾತ್ರದಾಗ ಬರ್ಕೊಡ್ತಾರ, ಸುಮ್ಮನೆ ಇದ್ ಮಾಡ್ತಾರ ಅಷ್ಟೇ. ಇವತ್ತು ಯಾವ ಅಭಿವೃದ್ಧಿ ಏನಿಲ್ಲ, ಯಾವ್ದು ಡಾಕ್ಟರ್ಗಳು ಏನೂ ಇದ್ದಿಲ್ಲ ಯಾವ ಆಸ್ಪತ್ರೆಯಲ್ಲಿ ಇಲ್ಲ. ಈ ಸರ್ಕಾರ ಬಂದ ಮೇಲೆ ಉಚಿತವಾಗಿ ಸಾಕಷ್ಟು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟೈತಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಉಚಿತ ಏನು ಅವಶ್ಯ ಇಲ್ಲನ, ಸ್ವಲ್ಪ ಮಾಡುವೇನು ಹಾಸ್ಪಿಟಲ್ ಅವಿವ ಸ್ವಲ್ಪ ಅನುಕೂಲ ಮಾಡಿದ್ರೆ ಚಲೋ ಆಗ್ತೈತಿ. ಏನ್ ಉಚಿತ ಅಂದ್ರೆ ಈಗ ಕೊಡ್ಲಿಕ್ಕತ್ತಾರ, ಏನ್ ಫಸ್ಟ್ಲಿಂದ ಏನ್ ಕೊಡಾಕತ್ತಿಲ್ಲ. ಏನ್ ಬದುಕಿಲ್ಲ ಜನ, ಬದುಕ್ಯಾರಿಲ್ರಿ. ಈಗ ಅಂದ್ರೆ ಲೇಡೀಸಿಗೇನು ಒಂಥರ ಮರ್ಯಾದಿನೇ ಇಲ್ಲ. ಅವ್ರ ಟಿಕೆಟ್ ಫ್ರೀ ಮಾಡ್ಯಾರ ಅಲ್ಲಿ ಹೋಗ್ತಾರ ಇಲ್ಲಿ ಹೋಗ್ತಾರ ಅಂತಾರಲ್ಲ, ಅದು ಅವಶ್ಯ ಇಲ್ಲ. ಫ್ರೀ ಬಸ್ ಕೊಟ್ಟು ಹೆಣ್ಮಕ್ಳಿಗೆ ಬಸ್ನ ಮರ್ಯಾದಿನೇ ಇಲ್ರಿ. ಹಂಗಾಗೈತೆ. ಈ ಫ್ರೀ ಬಸ್ ತೆಗೆದ್ರೆ ಚೆನ್ನಾಗಿ ಎಲ್ಲರಿಗೂ ಅನುಕೂಲ ಆಗ್ತದೆ. ಈ ರೇಟ್ ಅವೆಲ್ಲ ಜಾಸ್ತಿ ಮಾಡ್ಯಾರ, ಅದು ಅವ್ರ ಇನ್ನೇನ್ ಕೊಟ್ಟಂಗ ನಮಗೆ. ಅವ್ರ ಇಷ್ಟ ದಿವಸ ಮಾಡ್ತಿದ್ರಿಲ್ರಿ ಜೀವನಾನ. ಈ ಫ್ರೀ ಕೊಟ್ಮೇಲೆ ಅನುಕೂಲ ಆಗೈತೆ ಅಂತ ಹೆಂಗ ಇಷ್ಟ ದಿವಸ ಜೀವನ ಮಾಡ್ತಿದ್ರಿಲ್ಲ, ಹಂಗ ಮಾಡ್ತಾರ. ಈ ರೇಟ್ ಹೆಚ್ಚಿಗೆ ಮಾಡ್ಯಾರ, ಏನ್ ಮಾಡ್ಬೇಕ್ರಿ ಹಂಗಾದ್ರೆ?
ಮಂಜುನಾಥ್ ಅಂತ ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿ ಕಲಿತಿರೋಂತಹ ಒಬ್ಬ ವಿದ್ಯಾರ್ಥಿ. ಯೂನಿವರ್ಸಿಟಿ ಗದಗಿಗೆ ಬಂದೈತಿ. ಬಂದು ಆಲ್ರೆಡಿ 7-8 ವರ್ಷಗಳಾದ್ರೂ ಯಾವುದೇ ತರದಲ್ಲಿ ಪರ್ಮನೆಂಟ್ ಸ್ಟಾಫ್ ಇರ್ಲಕ್ಕ ಹುಡುಗರು ಉದ್ಯೋಗ ಸೃಷ್ಟಿನೇ ಆಗ್ತಾ ಇಲ್ಲ. ಎಷ್ಟೋ ಜನ ಅಲ್ಲಿಂದ ಹುಡುಗರು ಹೊರಗೆ ಬಂದ್ರು ಜಾಬ್ ಇಲ್ದ ಬರೀ 7-8 ಸಾವಿರಕ್ಕ ಬರೀ ಕೆಲಸ ಮಾಡಕ್ ಓಡಾಡಕ್ ಕುಂತಾರೆ. ಎಷ್ಟೋ ಮಂದಿ ಕಂಪ್ಯೂಟರ್ ಅಂಗಡಿ ಕೆಲಸಕ್ಕೆ ಹೋಗ್ತಿದಾರ, ಹೋಗ್ತಿದಾರ. ಈ ಬಗ್ಗೆ ಇಲ್ಲಿವರೆಗೂ ಅಂತಂದ್ರೆ ಇದು KSRDPR ಈಗೇನು ಹೊಸದಾಗಿ ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂತ ಆಗಿದೆಯಲ್ಲ ಆ ಯೂನಿವರ್ಸಿಟಿ. ಸೊ ಏನು ಅಭಿವೃದ್ಧಿನೇ ಇಲ್ಲ ಸರ್. ನಾವು ಹೇಳಬೇಕಂತಂದು ಹೊರಟಾಗ ಬರೀ ಯೂನಿವರ್ಸಿಟಿ ಚಾನ್ಸಲರ್ಗಳು ನೀವು ಯಾರ ಮುಂದೆನೂ ಹೇಳ್ಬೇಡ್ರಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಸಾಹೇಬ್ರ ಹತ್ರ ನಮ್ಗೆ ಹೋಗಕನ ಕೊಡಂಗಿಲ್ಲ, ನಮ್ಮನ್ನ ಇಲ್ಲೇ ಬಂದ್ ಮಾಡಿಸ್ಬಿಡ್ತಾರ. ಈ ವಿಷಯದವಾಗಿ ಎಷ್ಟು ಅಲ್ಲಿ ಪ್ರಾಬ್ಲಮ್ಸ್ ಗಳಿದಾವ ಅಂತಂದ್ರೆ ಹುಡುಗರಿಗೆ ಸಾಕಷ್ಟು ಸಮಸ್ಯೆಗಳಿದಾವೆ. ಇದ್ರ ಬಗ್ಗೆ ಒಂದು ಚರ್ಚೆ ನಡೀಲೇಬೇಕಾದಂತದ್ದು. ಡೆವಲಪ್ಮೆಂಟ್ ಮಾಡ್ಯಾರ ಬಿಡ್ರಿ, ಮಾಡಿಲ್ಲ ಅನ್ನಂಗಿಲ್ಲ, ಮಾಡಬೇಕು. ಏನ್ ಮಾಡ್ಯಾರ? ಆ ಸೈಡ್ ಎಲ್ಲ ರೋಡ್ ಗೀಡು ಎಲ್ಲ ಡೆವಲಪ್ ಮಾಡ್ಯಾರ, ಮಾಡಿಲ್ಲ ನನಗಿಲ್ಲ. ಅದು ಈ ಸೈಡ್ ಯಾವುದು ಏನಿಲ್ಲ ಅವಳು ಹೆಂಗೈತಿ. ನಾನೀಗ ಗದಗ ಮತಕ್ಷೇತ್ರದ ಮಲಸಮುದ್ರ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಗ್ರಾಮಸ್ಥರು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ನಿಮ್ಮ ಊರನ್ನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಏನ್ ಹೇಳ್ತೀರಿ? ಕೆಲಸ ಮಾಡಿದಾರೆ ಸರ್. ಇಲ್ಲಿ ಗುಡಿ ಗುಂಡಾರ ಆಮೇಲೆ ರೋಡ್ ಸಿಸಿ ರೋಡ್ ಎಲ್ಲ ಮಾಡಿದ್ದಾರೆ ಸರ್. ಒಟ್ಟು ಮಾಡಿದಾರೆ ಸರ್. HK ಪಾಟೀಲ್ರು ಅವ್ರ ಕುಟುಂಬ ಸುಮಾರು 50 ವರ್ಷಗಳ ಕಾಲ ಗದಗ ಮತಕ್ಷೇತ್ರವನ್ನ ಆಳ್ಕೆ ಮಾಡ್ಕೊಂತ ಬರ್ತಾ ಇದಾರೆ. ಈಗ ಡೆವಲಪ್ಮೆಂಟ್ ಅಂದ್ರೆ ನಿಮ್ ಪ್ರಕಾರ ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು? ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಗದಗ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ? ಈಗ 4 ಕಣೆ ಬೇರೆ ಜಿಲ್ಲೆಗೆ ಇದಕ್ಕಂದ್ರೆ ಒಂದು 4 ಕಣೆ ಬಂದದ ಸರ್. ಚಲೋ ಆಗ್ಯದ ನಮಗ ಅನಿಸಿಕೆ. ಎಲ್ಲ ಬೇರೆ ಕಡೆ ನೋಡಿದಾಗ ಅಲ್ಲಿದೆ ಇಲ್ಲಿಗೆ ಅಂದ್ರೆ ಒಂದು 4 ಕಣೆ ಭಾಗ ಮಾಡ್ಯಾರ, ಒಂದ್ ಸ್ವಲ್ಪ ಮಾಡ್ಯಾರ ನಮಗ ಅನ್ಸಕತ್ತೆ ಸರ್. ಈಗ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುವಂತ ಯಾವ್ದಾದ್ರು ದೊಡ್ಡ ಇಂಡಸ್ಟ್ರಿಯಲ್ ಆಗ್ಲಿ ಅಥವಾ ಯಾವ್ದಾದ್ರು ಕಂಪನಿಗಳಾಗ್ಲಿ ಆ ರೀತಿ ನಿರ್ಮಾಣ ಆಗ್ಬೇಕಾಗಿತ್ತು ಗದಗನಾಗ, ಆಗಿದಾವ ಅಥವಾ ಇಲ್ಲ? ಅಂತವ್ ಯಾವ ಇಲ್ರಿ, ಆಗ್ಬೇಕಾಯ್ತು. ಅಂತವ್ ಯಾವ ಇಲ್ರಿ, ಬಡವರಿಗೆ ಅಂತವು ಕಂಪನಿ ಯಾವ ಇಲ್ರಿ. ಬಡವರಿಗೆ ದೊಡ್ಡ ಅನುಕೂಲ ಐತಿ ಜಿಲ್ಲಾಸ್ಪತ್ರೆ. ಜಿಲ್ಲಾಸ್ಪತ್ರೆಗೆ ಮತ್ತೆ ವೈದ್ಯರೇ ಇರುದಿಲ್ಲ, ಬರೀ PG ಸ್ಟೂಡೆಂಟ್ ಎಲ್ಲ ಇರ್ತಾರ. ಇರ್ತಾರ ಸರ್, ಇರ್ತಾರ. MD ಅವ್ರು ಇದಾರಲ್ಲ, ಅವ್ರ ತೆಳಗ ಇವ್ರು ಸ್ಟೂಡೆಂಟ್ ಕಲಿಯೋರು ಇರ್ತಾರ. ಸಾಕಷ್ಟು ಮಾಡ್ಯಾರಿ ಸರ್. ಸಾವಿರ ಬಗ್ಗೆ ನಾವು ಏನೇ ಮಾತನ ಇಲ್ರಿ. ಅವ್ರ ಬಗ್ಗೆ ಇನ್ನೊಂದು ಮಾತಾಡಂಗನ ಇಲ್ರಿ. ಸಾಕಷ್ಟು ಕೆಲಸ ಮಾಡ್ಯಾರಿ. ನೀರಾವರಿದ್ರಾಗ ತೋರಿ ನೀವು ರೈತರ ಬಗ್ಗೆ ಯಾರು ಹೆಚ್ಚಿನ ಕಾಳಜಿರಿ. ಊರಿನ ಅಭಿವೃದ್ಧಿ ಕೆಲಸ ಬಗ್ಗೆ ಅಂತ ಹೆಚ್ಚಿನ ಒಂದು ಜವಾಬ್ದಾರಿ ವಹಿಸ್ಕೊಂತಾರ್ರಿ ಅವ್ರು. ಜಿಲ್ಲಾ ಆಸ್ಪತ್ರೆ ಒಳಗ ಹಾರ್ಟ್ ಲ್ಯಾಬ್ ಮಾಡಿದ್ರು. ಇವತ್ತೆಷ್ಟೋ ಬಡವರು ಹೋಗಿ ಸ್ಟಂಟ್ ಅಳವಡಿಸ್ಕೋಬೇಕಾದ್ರ ಈಗ ಅಲ್ಲಿ ಹೋಗಿ ಖಾಸಗಿ ದವಾಖಾನೆ ಒಳಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಅಭಿವೃದ್ಧಿ ಅಧಿಕಾರರು ಶ್ರೀಮಾನ್ HK ಪಾಟೀಲ್ ಸಾಹೇಬ್ರ, ಅದ್ರಾಗ ಎರಡನೇ ಮಾತಾ ಇಲ್ಲ. ಮಲಸಮುದ್ರ ಗ್ರಾಮ ಗದಗ ಮತಕ್ಷೇತ್ರದ ವ್ಯಾಪ್ತಿಯೊಳಗೆ ಬರ್ತೈತಿ. HK ಪಾಟೀಲ್ರು ಗದಗ ಮತಕ್ಷೇತ್ರದ MLA ಅದಾರ. ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದಾರ? ಇಲ್ಲಿ ಏನ್ ಸಮಸ್ಯೆಗಳದಾವು, ಏನ್ ಆಗ್ಬೇಕಾಗಿತ್ತು ಅಭಿವೃದ್ಧಿ? ಸಮಸ್ಯೆ ಹಳ್ಳದ ನೀರು ನಮ್ಮ ಊರ್ ಕೆರೆಗೆ ಬೀಳೋದ್ರಿಂದ ಇಲ್ಲಿ ಎಲ್ಲ ಬೋರ್ ರಿಚಾರ್ಜ್ ಹಾಕವು. ಆನಂತರ ಇಲ್ಲಿ ಕೆಲವು ಮಂದಿ ರೈತರಿಗೆ ಅನುಕೂಲ ಆಕವು. ಊರನ್ ಬೋರ್ ಕುಡಿ ನೀರ್ ಅದಾವಲ್ಲ ಅವು ರಿಚಾರ್ಜ್ ಹಾಕವು. ಅದಕ್ಕೆ ನಮ್ಮ ಹಳ್ಳದ ನೀರನ್ನ ನಮ್ಗೆ ಕೆಡವ್ರಿ. ಬ್ಯಾರೆ ಹಳ್ಳದ ನೀರು ಹರಿದು ಮುಂದೆ ಗುಡುಗುರು ಡ್ಯಾಮ್ಗೆ ಹೋಗುತ್ತೀರಿ. ಅದು ಅಲ್ಲಿ ಒಂದು ಚೆಕ್ ಡ್ಯಾಮ್ ಕಟ್ಟ್ಯಾರ, ಆ ಡ್ಯಾಮ್ಗೆ ಹೋಗಿ ನಿಂದಿರುತ್ತಾ. ಆದ್ರ ನಮ್ಮ ಹಳ್ಳದ ನೀರು ಜಾಸ್ತಿ ಹರಿದ್ರಿಂದನ ನಮ್ಗ ಹಳ್ಳ ಕೆಬರಿಂದಾಗ ಭಾಳ ತೊಂದ್ರೆ ಏನಾಗೈತಿ. ಅಲ್ಲಿ ಹಳ್ಳ ಹಂಗ ಇದ್ದಿದ್ರಿಂದ ಹಂಗ ಇತ್ತಂದ್ರೆ ಇನ್ನೂ ನೀರು ನಿಂದಿರ್ತಿತ್ತು, ಮಡ ಇರ್ತಿದ್ವು, ಬೋರ್ ಚಾರ್ಜ್ ಹಾಕಿದ್ವು. ಈಗ ಅದ ನೀರನ್ನ ನಾವು ಹಳ್ಳಕ್ಕರ ಇದನ್ನ ಮಾಡ್ರಿ. ನಾವು ತುಂಗಭದ್ರ ನೀರು ಕೇಳಿದ್ವಿ, ಅದನ್ನ ಕೊಡಕ್ ಆಗಿಲ್ಲ. ಇಲ್ಲಿ ಮಗ್ಲ ಆಸೆ ಹೋಗೈತಿ, ಅದು ಕೊಡ್ಲಿಲ್ಲ ನಮ್ಗ. ಅದಕ್ಕೆ ನಮ್ಮ ಹಳ್ಳದ ನೀರನ್ನ ನಮ್ಗ ಕೆರೆಗೆ ಅನುಕೂಲ ಮಾಡಿಕೊಟ್ರ ಇಲ್ಲಿ ಎಲ್ಲ ಬೋರ್ ಚಾರ್ಜ್ ಹಾಕೋ ಅಂತೇಳಿ ಗುಡ್ಡ ನೀರು ಕೆರೆಗೆ ಬರ್ತಿತ್ರಿ ನಮ್ಗೆ. ಈಗ ಅದು ಗಟರ್ ಪೊಲೀಸ್ ಕ್ವಾರ್ಟರ್ಸ್ ಗಟರ್ ನೀರು ಬರಾಕತೈತಿ. ಅದನ್ನ ನಾವು ಪಂಚಾಯತಿ ಅವ್ರ ಗಮನಕ್ಕೆ ತಂದ್ವಿ. ಪಂಚಾಯತಿ ಅವರು ಹೊರಗಡೆ ಕಳಿಸಿದ್ರಿ. ಈಗ ಅದನ್ನ ಕಳಿಸಿದ ನಂತರ ಈಗ ನಮ್ಗೆ ಆ ನೀರು ತಂದು ಆ ಕೆರೆಗೆ ಕೆಡುವಂತ ವ್ಯವಸ್ಥೆ ಮಾಡಿದ್ರೆ ಚಲೋ ಆಗತ್ತಂತ. ಇವ ಸಣ್ಣ ಪುಟ್ಟ ಕೆಲಸ ಅದಾವ. ಇನ್ನು ಬಸ್ಸಿಂದ ದೊಡ್ಡ ಪ್ರಾಬ್ಲಮ್. ಈಗ ಮುಂಜಾನೆದ್ದೆ ಎಲ್ಲ ಹುಡ್ರು ಕ್ರಾಸ್ಗೆ ಹೋಗ್ಬೇಕು, ಮತ್ತೆ ಟೈಮ್ ರೀಚ್ ಆಗಲ್ಲ ಅವ್ರಿಗೆ ಗದಗ ಮುಟ್ಟಕ. ಮತ್ತೆ ಅವ್ರು ಬಂದಿಂದ ಬಸ್ ಬೇರೆ ಬಸ್ ಬಂದಿಂದ ಹೋಗ್ಬೇಕಲ್ಲ, ಹಿಂಗಾಗಿ ಲೇಟ್ ಆಗತ್ತೈತಿ. ಇದು ಬಹಳ ತೊಂದ್ರೆ ಅಂದ್ರೆ ಅದೈತಿ. ಈಗ ಶಕ್ತಿ ಯೋಜನೆ ಬಂದ ನಂತರ ಆಗಿತ್ತು ಏನು ಮೊದಲ ಇತ್ತು ಸಮಸ್ಯೆ? ಈ ಮೊದ್ಲಾಗೆ ಭಾಳ ಇದ್ರು ನಮ್ಮ ಊರಿಗೆ ಬಸ್, ಈಗ ಕಡಿಮೆ ಆಗವು. ಅದೊಂದು ಇನ್ನೊಂದು ಬಯಲು ಶೌಚಾಲಯ ಒಂದು ಆಗ್ಬೇಕನ್ನೋದು ಬಹಳ ತೊಂದರೆ ಇದೆ ಹೆಣ್ಮಕ್ಳಿಗೆ. ಬಯಲು ಶೌಚಾಲಯ ಮುಕ್ತ ಏನೋ ಶೌಚಾಲಯ ಮುಕ್ತ ಮಾಡ್ಯಾರ, ಇನ್ನೂ ಪೂರ್ಣಗೊಂಡಿಲ್ಲ. ನಾನೀಗ ಗದಗ ಮತಕ್ಷೇತ್ರದ ಅಸುಂಡಿ ಗ್ರಾಮದಲ್ಲಿದ್ದೀನಿ.
ಈ ಒಂದು ಮತಕ್ಷೇತ್ರದ ಸಂಬಂಧಪಟ್ಟಂತೆ ಮತ್ತೆ ಈ ಗ್ರಾಮದ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಇಲ್ಲಿನ ಜನ ಏನ್ ಹೇಳ್ತಾರಂತೆ ಕೇಳ್ತಾ ಹೋಗ್ತೀನಿ. ಎಚ್ ಕೆ ಪಾಟೀಲ್ರು 2 ವರ್ಷ ಆತೀಗ MLA ಆಗಿ ಏನ್ 2 ವರ್ಷದೊಳಗೆ ಏನ್ ಕೆಲಸ ಮಾಡಿದಾರೆ, ಏನ್ ಅಭಿವೃದ್ಧಿ ಕೆಲಸ ಮಾಡಿದಾರೆ? ಈಗ ನಮ್ಮ ಊರಾಗ ಗುಡಿ ಕೆಲಸ ಆಗ್ಯಾವ್ರಿ, ಆಮೇಲೆ ರೋಡ್ ಕೆಲಸ ಆಗ್ಯಾವ್ರಿ, ಎಲ್ಲ ಚಂದ ಚಲೋ ಮಾಡ್ರ. ಏನೂ ಇಲ್ಲ, ಚಲೋ ಮಾಡ್ಯಾರ್ರಿ. ಏನು ಅನ್ನಕ್ಕೇನು ಹೇಳಕ್ಕೇನು, ಈಗ ಹೇಳಿದ್ನಲ್ಲ ಅವ್ ನಮ್ಮ ಮಗ ಎಲ್ಲ ಚಲೋ ಮಾಡ್ರ. ಗೌಡ್ರು ಬಂದ್ ಹೋಗ್ಯಾರ 4-5 ಸಲ 8-10 ಸಲನ ಬಂದ್ ಹೋಗ್ಯಾರ ಊರಿಗೆ. ಗುಡಿ ಗುಂಡಾರ ಅವು ಎಲ್ಲ ಮಠ ಎಲ್ಲ. ರೈತರಿಗೆ ಏನು ಸವಲತ್ತಿಲ್ಲ, ಬರೀ ಹೇಳೋದು ಕೆಲಸ ಇಲ್ಲ. ರೈತರ ಸಮಸ್ಯೆಗಳು ಬಂದಾಗ ರೈತರಿಗೆ ಏನಾದ್ರೂ ಒಂದು ಬೀಜ ಗೊಬ್ಬರ ಏನಾದ್ರೂ ಅನುಕೂಲತೆಗಳ ಇದು ಬಂದಾಗ ದುಬಾರಿನ ಅದಾವ್ರಿ, ಸರಿಯಾಗಿ ಸಿಕ್ಕೇ ಇಲ್ಲ. ಹಾ ಸರಿ, ಸಮಯಕ್ಕೆ ಸರಿಯಾಗಿ ಸಿಗ್ಬೇಕ್ರಿ. ಈಗ ಸಿಕ್ಕವ್ರಿ, ಕೆಲವು ಮಂದಿಗೆ ಅರ್ಧ ಮದ್ದ ಸಿಕ್ಕವ್ರಿ. ಅವು ಸಮರ್ಪಕವಾಗಿ ಸಿಗದಿದ್ರ ರೈತರಿಗೆ ಎಷ್ಟು ತೊಂದ್ರಿ ರೀ. ಭಾಳ ಚಲೋ ಮಾಡ್ಯಾರ, ಯಾವ ಕೆಲಸಗಳು ಉಳಿದಿಲ್ಲ. ಗುಡಿ ತೋಡ್ರಿ ಮತ್ತು ರೋಡ್ ಇವೆಲ್ಲ ಏನದಲ್ಲ ಪೂರ ಅಭಿವೃದ್ಧಿ ಆಗ್ಯಾವ. ಆಮೇಲೆ ಮತ್ತು ಇನ್ನು ಮುಖ್ಯಮಂತ್ರಿಗಳು ಅವರು ಮತ್ತು ಎಲ್ಲ ಈಗ ಈ ಭಾಗದೊಳಗೆ ಯಾರದಾರ ಕೊಡೋರು ಹೆಣ್ಮಕ್ಳಿಗೆ ಆಶ್ರಯ ಆಗ್ಯಾರ. 2,000 ಸಾವಿರ ಹಾಕ್ತಾರ. ಮತ್ತ ಅಲ್ಲ ಅಡಿಪಾಲಾಗೈತಿ ಆಗೋಲ್ಲಕ. ಈಗ ರೇಷನ್ ಬಂದ್ ಮಾಡ್ಬೇಕು, ಒಳ್ಳೆಯದ ನಿರುದ್ಯೋಗಿತನ ಮಾಡಿದ್ದ ಸರ್ಕಾರ. ಈಗ ಈಗ 2,000 ರೂಪಾಯಿ ಕೊಡೋದು ಬಂದ್ ಮಾಡ್ಬೇಕು, ರೇಷನ್ ಬಂದ್ ಮಾಡ್ಬೇಕು, ರದ್ದಾಪಿ ಬಂದ್ ಮಾಡ್ಬೇಕು. ಇದನ್ನ ಯಾಕೆ ಕೊಡ್ಬೇಕಪ್ಪ? ಅವ್ರ ಮನ್ಯಾಗ ಮಕ್ಕಳು ಜೋಪಾನ ಮಾಡಿರ್ತಾರಿಲ್ಲ, ಅವ್ರನ್ನ ಸಣ್ಣರಿರ್ಲಿ ದೊಡ್ಡ ಅಲ್ರಿ, ಸಣ್ಣರಿದ್ದಾಗ ತಂದಿ ಜೋಪಾನ ಮಾಡಿರ್ತಾನಿಲ್ಲ, ಅವ್ರನ್ನ ಮುಂದೆ ಮಕ್ಕಳು ಅವ್ರನ್ನ ಜೋಪಾನ ಮಾಡಬೇಕು. ಅದನ್ನ ಯಾಕೆ ಕೊಡ್ಬೇಕು? ಈಗ ಡಿಗ್ರಿ ಆದಾರ ಎಷ್ಟೋ ಜನ ಹೊರ ಕುಂತಾರ್ರಿ, ಅವ್ರು ದುಡಿಯಾಕಂತ ಆಗೋದಿಲ್ಲ. ಯಾಕೆ ಸಾಲಿ ಕಲ್ತು ಏನ್ ಮಾಡಕ್ ಬರಲ್ಲ. ಸಮಸ್ಯೆಗೆ ಮತ್ತೇನಿಲ್ರಿ. ಈ 2 ವರ್ಷದೊಳಗೆ ನೀರ್ ಫ್ರೀ ಮಾಡ್ಕೊಂಡು ಎಲ್ಲ ಇದನ್ನ ಮಾಡಿದ್ರಲ್ಲ, ಅವಾಗ ಎಲ್ಲದು ಈಗ ಒಂದು ಅಭಿವೃದ್ಧಿಗೆ ಏನ್ ಚೆಕ್ ಮಾಡ್ಯಾರ ಅವ್ರು. ಬೆಳೆ ವಿಮಾ ಹೆಸರಿನ ಯಾರು ಬಂದಿಲ್ಲ. ಅವ್ರೆಲ್ಲಿ ಬಂದಿರ್ತಾರ, ರಾತ್ರಿ 8ಕ್ಕೆ ಬಂದ್ರು, ಒಂದಿಟ್ಟು ಓಪನಿಂಗ್ ಮಾಡಿದ್ರು, ಹೋದ್ರ ಅವ್ರು 9ಕ್ಕೆ. ಎಲ್ಲಿಗೆ ಬರಕ ಮಳೆ ಹತ್ತೈತಿ, ಆಗ ಬಂದಾರ, ಹಂಗ ಬಂದ ಹಂಗ ಹೋದ್ರ. ಹಳ್ಳಿ ಒಳಗೆಲ್ಲ ಚಲೋ ಆಗಿವ್ರಿ, ಸಿಟಿ ಒಳಗೆ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು. ಹಳ್ಳಿ ಒಳಗೆಲ್ಲ ಚಲೋ ಆಗಿವ್ರಿ, ಎಲ್ಲ ವ್ಯವಸ್ಥೆ ಮಾಡ್ಯಾರ. ಏನ್ ಸಮಸ್ಯೆ ಏನ್ ಮಾಡಕ್ ನೀವೇ ನೋಡ್ತಿರಲ್ಲ, ಇಲ್ಲಿ ಮೂಲಭೂತ ಸೌಕರ್ಯ ಏನಿರುತ್ತಲ್ಲ ಎಲ್ಲ ಮಾಡ್ಯಾರ, ಯಾಕೆ ಪ್ರಾಬ್ಲಮ್ ಇಲ್ಲ. ಮೂಲಭೂತ ಸೌಕರ್ಯ ಕೊಟ್ಟಾರ, ಮತ್ತೇನ್ ಬೇಕು ನಮಗಿನ್ನ? ಕೆಲವರು ರೈತರು ಹೇಳ್ತಾ ಇದಾರೆ ಇನ್ನೂ ಸಮಸ್ಯೆ ಅದ, ನಮ್ಮ ಸರಿಯಾಗಿ ಅಲ್ಲ, ಈ ಊರಂದ್ಮ್ಯಾಗ ಒಳ್ಳೆಯವ್ರು ಇರ್ತಾರ, ಕೆಟ್ಟವ್ರು ಇರ್ತಾರ. ಅವ್ರ ಬಗ್ಗೆ ಚಲೋ ಅಭಿಪ್ರಾಯನೇ ಇರ್ತ, ಕೆಟ್ಟ ಅಭಿಪ್ರಾಯನೇ ಇರ್ತ. ಹಿಂಗೆ ಇರಕತ್ತಾರ ಅಂತ ಹೇಳಕ್ ಆಗೋಲ್ಲ. ನಮಗಂತೂ ಚಲೋ ಮಾಡ್ರ, ಅವ್ರಿಗೆ ಚಲೋ ಮಾಡಿರಕ್ಕಿಲ್ಲ. ಏನ್ ಮಾಡ್ಯಾರ ಅಭಿವೃದ್ಧಿ ಕೆಲಸ? ಎಲ್ಲ ಮಾಡ್ಯಾರ, ಗುಡಿ ಮಾಡ್ಯಾರ, ಇದನ್ನ ಅಲ್ಲೆಲ್ಲ ಕಲ್ಯಾಣ ಮಂಟಪ ಮಾಡ್ಯಾರ, ರೋಡ್ ಮಾಡ್ಯಾರ. ಈಗ ನಿಮ್ಮೂರ್ ಬಿಟ್ಟು ಗದಗ ಕ್ಷೇತ್ರ ಇದು ಮಾಡಿದ್ರ, ಗದಗ ಮತಕ್ಷೇತ್ರ ಪೂರ್ತಿ ಅಲ್ಲಿ ಮಾಡ್ಯಾರ, ಅಭಿವೃದ್ಧಿ ಆಗೈತೆ ಏನಿಲ್ಲ? ಅಲ್ಲಿ ಗದಗನ ಮಾಡ್ಯಾರ, ಈ ಸಲ ಎಲ್ಲಾರು ಮಾಡ್ಯಾರ. ಗದಗನ ಚಲೋ ಮಾಡ್ಯಾರ, ಆಮೇಲೆ ಇಲ್ಲಿ ತಗೊಂಡ ಹಳ್ಳಿನೂ ಚಲೋ ಮಾಡ್ಯಾರ. ಈತನವೆಲ್ಲ ಹಳ್ಳಿಯಾಗ ಬಹಳ ಜಾಸ್ತಿ ಒತ್ತು ಕೊಡ್ತಾರ, ಸಿಟಿಗೆ ಒತ್ತು ಕೊಡುದಿಲ್ಲ, ಬಹಳ ಸಮಸ್ಯೆ ಐತಿ. ಈ ಹಿಂದಿತ್ತಾಡ್ರಿ ಈಗೆಲ್ಲ ಈ ಪೂರ ಈ ಸಿಟಿನ ಕವರ್ ತೊಗೊಂಡ್ರ ಈಗೆಲ್ಲ ಪೂರ. ಈಗ ಹಳ್ಳಿನ ಕಡಿಮೆ ಮಾಡ್ಯಾರ, ಸಿಟಿನ ತೊಗೊಂಡ್ರ ಈಗೆಲ್ಲ. ಸಿಟಿನ ಮಂದಿನೂ ಜಗ್ ಹೋಗ್ಲತ್ತಾರ ಈಗೆಲ್ಲಾರ. ಚಲೋ ಮಾಡ್ರಿ ಕೆಲಸ. ನಾನೀಗ ಗದಗ ಮತಕ್ಷೇತ್ರದ ಉಲ್ಕೋಟಿ ಗ್ರಾಮದಲ್ಲಿದ್ದೀನಿ. ಇದು ಖುದ್ದು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರ ತವರೂರು. ಇಲ್ಲಿನ ಜನ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಇಲ್ಲಿ ನಮ್ಮ ಗೌಡ್ರು ಅದರಲ್ಲ, ಹಾಗೆ ಇದ್ರಾಗ ಅನ್ನೋದು ಯಾವ ಕೆಲಸ ಎಲ್ಲ ಓಕೆ ಅದ, ಯಾವ್ದಕ್ಕೂ ತೊಂದರೆ ಇಲ್ಲಂಗ ಐತಿ. ಸ್ವಚ್ಛತೆ ಐತಿ, ಹೋಗತೈತಿ, ಎಲ್ಲ ಸಂರಕ್ಷಣೆ ಐತಿ, ಎಲ್ಲ ಅನುಕೂಲ ಮಾಡಿಕೊಟ್ರೆ ಏನು ಸಮಸ್ಯೆ ಇಲ್ರಿ. ದಿನ ನೀರು ಬರ್ತವು, ಅದೇನು ತೊಂದರೆ ಇಲ್ಲ, ನೀರಿಂದ ಅದ ಏನಿಲ್ಲ. ಎಲ್ಲ ರೋಡ್ ಗೀಡು ಎಲ್ಲ ಓಕೆ ಅದಾವು. ಮತ್ತು ರೈತರಿಗೆ ನಮ್ಗೇನು ಬೇಕಂದಿದ್ದು ಎಲ್ಲ ಸಹಾಯ ಮಾಡ್ರಿ ಅವ್ರು ಮಾಡಿಕೊಟ್ರು. ಈ ಗೊಬ್ಬರ ಬೀಜದ್ದು ಎಲ್ಲ ಇಲ್ಲೇ ಸಿಗುವಂಗ ನಮ್ಗೆ ಅನುಕೂಲ ಮಾಡಿಕೊಟ್ರ. ನಾವು ನಮ್ಮ ಊರೊಳಗ ಸಿಗ್ತಾವ. ಮತ್ತೆ ನಾವು ಎಲ್ಲಿ ಗದಗ ಪದಗ ಹೋಗ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಎಲ್ಲ ನಮ್ಮ ಊರೊಳಗ ಸಿಗುವಂಗ ಮಾಡಿ ಅವಕಾಶ ಮಾಡಿಕೊಟ್ರ. ಹಾಸ್ಪಿಟಲ್ ಎಲ್ಲ ದವಾಖಾನೆ ಅವು ಎಲ್ಲ ಏನಿಲ್ಲ, ಮತ್ತೊಂದು ಊರಿಗೆ ಹೋಗ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ಎಲ್ಲ ಇಲ್ಲೇ ಅಲ್ಲ, ದೊಡ್ಡ ದೊಡ್ಡ ಹಾಸ್ಪಿಟಲ್ನೂ ಅದಾವ, ನಮ್ಮ ದವಾಖಾನೆನೂ ಅದಾವ, ದೊಡ್ಡ ದೊಡ್ಡ ಕಾಲೇಜು ಶಾಲಿ ಅವು ಎಲ್ಲ ಹುಡ್ರಿಗೆ ಅವು
ಕಲಿಯಾಕ ಅನುಕೂಲ ಮಾಡಿಕೊಟ್ರು. ದಿಲ್ಲಿಗಿರುವಂಥ ಎಜುಕೇಶನ್ ನಮ್ಮ ಗ್ರಾಮದೊಳಗೆ ಒದಗಿಸಿಕೊಟ್ರು ನಮ್ಮ ಗೌಡರು. ಅದಕ್ಕೆ ಕಾರಣೀಭೂತರು ಎಚ್ ಕೆ ಪಾಟೀಲ್ರು, KH ಪಾಟೀಲ್ರು. KH ಪಾಟೀಲ್ರು ನಾವು ನೋಡಿದಿರಿ ಒಂದ್ಸಲ. ಅವ್ರು ಹಾಕಿದ ಫೌಂಡೇಶನ್ ಒಳಗೆ ಅವ್ರು ನಡೆಸಿದಂಥ ದಾರಿ ಒಳಗೆ ನಮ್ಮ ಗೌಡರು ನಡೆಯಾಕತ್ತಾರೆ. ಎಚ್ ಕೆ ಪಾಟೀಲ್, KH ಪಾಟೀಲ್ ಹಾಕಿದ ಫೌಂಡೇಶನ್ ರೀ. ಎಚ್ ಕೆ ಪಾಟೀಲ್ರು ಅದನ್ನ ಮುಂದೆ ನಡೆಸ್ಕೊಂಡು ಎಲ್ಲರೂ ಗ್ರಾಮದೊಳಗೆ ಅವ್ರ ಕ್ಷೇತ್ರವನ್ನು ತೊಗೊಂಡು ಹೊಂಟಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 100ಕ್ಕೆ 100 ಹೆಚ್ಚಿಗೆ ಕೊಡ್ತೀನಿ ನಾನು. 100 ದಾಟಿದ ಮೇಲೆ ಮತ್ತೇನು ಕೊಡಕ್ಕಾಗೋದಿಲ್ಲ. 100ಕ್ಕೆ 100. ಕ್ಷೇತ್ರದ ತುಂಬ ಓಡಾಡಿದಾಗ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿದಾಗ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಕೆಲವರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರೆ, ಇನ್ನು ಕೆಲವರು ಇನ್ನೂ ಅಭಿವೃದ್ಧಿ ಆಗಬೇಕು, ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿ ಬರಬೇಕು, ಮುಖ್ಯವಾಗಿ ಗದಗ ಬೆಟಗೇರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಬೇಕು, ಅದರ ಜೊತೆಗೆ ಈ ಗದಗ ಜಿಲ್ಲೆಯಲ್ಲಿ ಉದ್ಯೋಗ ಅವಕಾಶಗಳು, ಯುವಕರಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಸಚಿವರಿಗೂ ಇನ್ನೂ ಕೂಡ 3 ವರ್ಷಗಳ ಕಾಲಾವಧಿ ಇದೆ. ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರ, ಜೊತೆಗೆ ಜನರ ಏನು ಸಮಸ್ಯೆಗಳಿದಾವೆ, ಜನರ ನಿರೀಕ್ಷೆ ಏನಿದೆ ಅದರ ತಕ್ಕಂತೆ ಕೆಲಸಗಳನ್ನ ಮಾಡ್ತಾರ ಅನ್ನುವಂತ ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.